ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ SSLC ಮೇಲೆ ಪ್ಯಾರಾಮೆಡಿಕಲ್ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ ಬಯೋಲಜಿ ಸಬ್ಜೆಕ್ಟ್ನಿಂದ ಸೆಲ್ ಮೆಂಬ್ರೇನ್ ಒಂದು ಸ್ಮಾಲ್ ಯೂನಿಟ್ ಇದೆ. 3 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮಲ್ಲಿ ಬರ್ಬೋದು. ಈ ಒಂದು ವಿಡಿಯೋದಲ್ಲಿ ಸೆಲ್ ಮೆಂಬ್ರೇನ್ ಅಂದರೆ ಏನು ಅನ್ನೋದು ಡೆಫಿನೇಷನ್ಸನ್ನು ಎಕ್ಸ್ಪ್ಲನೇಷನ್ ಮಾಡ್ತಿದ್ದೀನಿ ಕನ್ನಡದಲ್ಲಿ. ವಿಡಿಯೋ ಇಷ್ಟ ಅನಿಸಿದರೆ ಲೈಕ್ ಮಾಡಿಕೊಳ್ಳಿ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ನಿಮಗೆ ಬೇರೆ ಬೇರೆ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಇದೆ ಆ ಸಬ್ಜೆಕ್ಟ್ ಮೇಲೆ ನೀವು ನೋಟ್ಸ್ಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಸೆಲ್ ಮೆಂಬ್ರೇನ್ ಅಂದರೆ ಏನು ಅಂತ ಒಂದಷ್ಟು ಪಾಯಿಂಟ್ಗಳನ್ನು ಕಲೆಕ್ಟ್ ಮಾಡಿದ್ದೀನಿ. ಹಾಗಂದ್ರೆ ಏನು ಅಂತ. ದ ಸೆಲ್ ಮೆಂಬ್ರೇನ್ ಈಸ್ ಆಲ್ಸೋ ಕಾಲ್ಡ್ ಪ್ಲಾಸ್ಮಾ ಮೆಂಬ್ರೇನ್. ಸೊ ಸೆಲ್ ಮೆಂಬ್ರೇನಿಗೆ ನಾವು ಇನ್ನೊಂದು ಹೆಸರು ಪ್ಲಾಸ್ಮಾ ಮೆಂಬ್ರೇನ್ ಕೂಡ ಅಂತ ಕರಿತೀವಿ. ಸೊ ಈ ಒಂದು ಸೆಲ್ ಮೆಂಬ್ರೇನ್ ಈಸ್ ಫೌಂಡ್ ಇನ್ ಆಲ್ ದ ಸೆಲ್ಸ್. ಈ ಒಂದು ಸೆಲ್ ಮೆಂಬ್ರೇನ್ ಅಥವಾ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಇದು ಎಲ್ಲ ಸೆಲ್ಗಳಲ್ಲಿ, ನಮ್ಮ ಬಾಡಿ ಸೆಲ್ಸ್ಗಳಿದಾವಲ್ಲ ಆಲ್ ದ ಸೆಲ್ಸ್ಗಳಲ್ಲಿ, ಎಲ್ಲ ಸೆಲ್ಗಳಲ್ಲಿ ಕೂಡ ಇದು ನಮಗೆ ನೋಡಲಿಕ್ಕೆ ಸಿಗುತ್ತೆ. ಆ್ಯಂಡ್ ಸಪ್ರೇಟ್ ದಿ ಇಂಟೀರಿಯರ್ ಆಫ್ ದಿ ಸೆಲ್ ಫ್ರಾಮ್ ದಿ ಔಟ್ಸೈಡ್ ಆಫ್ ದಿ ಎನ್ವೈರ್ಮೆಂಟ್. ಸೊ ಇದು ಸಪ್ರೇಟ್ ಮಾಡುತ್ತಾ ಇಂಟೀರಿಯರ್ ಆಫ್ ದಿ ಸೆಲ್ ಇಂಟೀರಿಯರ್ದಿಂದ ಒಂದು ಹೊರ ಒಂದು ಎನ್ವೈರ್ಮೆಂಟಿಂದ ಒಳ ಎನ್ವೈರ್ಮೆಂಟಿಗೆ ಒಂದು ಮಿಡ್ಲಲ್ಲಿ ಇರುವಂಥ ಒಂದು ಲೇಯರ್ ಕೂಡ ಅಂತ ನಾವು ಇದಕ್ಕೆ ಹೇಳ್ಬೋದು. ಸಪ್ರೇಷನ್ ಮಾಡುವಂಥ ಒಂದು ಲೇಯರ್. ದ ಸೆಲ್ ಮೆಂಬ್ರೇನ್ ಕನ್ಸಿಸ್ಟ್ ಆಫ್ ಲಿಪಿಡ್ ಬೈ ಲೇಯರ್ಸ್. ಇದು ಲಿಪಿಡ್ ಬೈ ಲೇಯರಿಂದ ಮಾಡಲ್ಪಟ್ಟಿದೆ. 2 ಲೇಯರಿಂದ ಲಿಪಿಡ್ ಲೇಯರಿಂದ ಮಾಡಲ್ಪಟ್ಟಿದೆ. ದ್ಯಾಟ್ ಈಸ್ ಸೆಮಿ ಪರ್ಮಿಯಬಲ್. ಇದು ಲಿಪಿಡ್ ಬೈ ಲೇಯರ್ದಿಂದ ಮಾಡಿದ್ರಿಂದ ಇದೇನಾಗಿದೆ, ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಥರ ಕೆಲಸ ಮಾಡುತ್ತೆ, ಅಂದರೆ ಟ್ರಾನ್ಸ್ಫರೆನ್ಸ್ ಆಗಿ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಇಟ್ ಈಸ್ ಕಂಪೋಸ್ಡ್ ಆಫ್ ಮೇ ಬಿ ಇದು ನಿಮಗೆ ಮೇಲ್ಗಡೆ ಡೆಫಿನೇಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಾಟ್ ಈಸ್ ದ ಸೆಲ್ ಮೆಂಬ್ರೇನ್ ಅನ್ನೋದನ್ನು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ದ ಸೆಲ್ ಮೆಂಬ್ರೇನ್ ಈಸ್ ಆಲ್ಸೋ ಕಾಲ್ಡ್ plasma membrane. It is found in all the cells and separates the interior of the cell from the outside the environment. Okay, then the cell membrane consisting of lipid bilayer, that is a semi permeable membrane, and it is composed of ಮತ್ತು ಇದು ಯಾವುದರಿಂದ ಮಾಡಲ್ಪಟ್ಟಿದೆ. It is composed of phospholipids, ಆಮೇಲೆ peripheral proteins, cholesterols, carbohydrates and ಇಂಟಿಗ್ರಲ್ ಪ್ರೋಟೀನ್ಸ್. ಇವೆಲ್ಲಗಳಿಂದ ಇದೇನಾಗಿದೆ, ಮಾಡಲ್ಪಟ್ಟಿದೆ. ನೆಕ್ಸ್ಟು ಇದ್ರ ಬಗ್ಗೆ ಸ್ವಲ್ಪ ಎಲ್ಲಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ, ದ ಸೆಲ್ ಮೆಂಬ್ರೇನ್ ರೆಗ್ಯುಲೇಟ್ಸ್ ದಿ ಟ್ರಾನ್ಸ್ಪೋರ್ಟ್ ಆಫ್ ಮಟೀರಿಯಲ್ ಇಂಟರಿಂಗ್ ಆ್ಯಂಡ್ ಎಕ್ಸಿಟಿಂಗ್ ದ ಸೆಲ್ಸ್. ಸೊ ಈ ಸೆಲ್ ಮೆಂಬ್ರೇನ್ ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ, ಟ್ರಾನ್ಸ್ಪೋರ್ಟಿಂಗ್ ದ ಮಟೀರಿಯಲ್ಸ್ ನಮಗೆ ಇನ್ವರ್ಡ್ ಔಟ್ವರ್ಡ್ ಮಾಡಲಿಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೆಲ್ಲದಿಂದ ಹೊರಭಾಗಕ್ಕೆ ಹೋಗಲಿಕ್ಕೆ ಮತ್ತು ಹೊರಗಡೆ ಇರುವಂಥದ್ದು ಒಳಗಡೆ ಹೋಗಲಿಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ದ ಪ್ಲಾಸ್ಮಾ ಮೆಂಬ್ರೇನ್ ಆರ್ ಸೆಲ್ ಮೆಂಬ್ರೇನ್ ಪ್ರೊವೈಡ್ಸ್ ದಿ ಪ್ರೊಟೆಕ್ಷನ್ ಆಫ್ ದಿ ಸೆಲ್ಸ್. ಈ ಒಂದು ನಮ್ಮ ಸೆಲ್ಗಳನ್ನು ಕೂಡ ಇದು ಪ್ರೊಟೆಕ್ಷನ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಈಸ್ ಪ್ರೊವೈಡ್ಸ್ ದಿ ಫಿಕ್ಸ್ಡ್ ಇನ್ವೈರ್ಮೆಂಟ್ ಇನ್ಸೈಡ್ ದಿ ಸೆಲ್ಸ್. ಮತ್ತೇನು ಮಾಡುತ್ತೆ ಅಂದರೆ, ಇದು ಫಿಕ್ಸ್ಡ್ ಇನ್ವೈರ್ಮೆಂಟ್ ಇನ್ಸೈಡ್ ದಿ ಸೆಲ್ಸ್, ಸೆಲ್ ಒಳಭಾಗದಲ್ಲಿ ಒಂದು ಕಾನ್ಸ್ಟಂಟ್ ಆದಂಥ ಒಂದು ಇನ್ವೈರ್ಮೆಂಟನ್ನು ಕಾಯ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ದಟ್ ಮೆಂಬ್ರೇನ್ ಹ್ಯಾಸ್ ಸೆವೆರಲ್ ಡಿಫ್ರೆಂಟ್ ಫಂಕ್ಷನ್ಸ್. ಅದರ ಮುಖಾಂತರ ಬೇರೆ ಬೇರೆ ವಿಧಾನಗಳ ಮುಖಾಂತರ, ಫಂಕ್ಷನ್ ಮುಖಾಂತರ ನಮ್ಮ ಸೆಲ್ ಒಳಭಾಗದಲ್ಲಿ ವಾತಾವರಣದ ಬದಲಾಗದ ಹಾಗೆ ನೋಡಿಕೊಳ್ಳುತ್ತೆ. ನೆಕ್ಸ್ಟ್ ಈ ಲಾಸ್ಟ್ ಪಾಯಿಂಟ್, ಒನ್ ಆಫ್ ದ ಮೋಸ್ಟ್ ಟ್ರಾನ್ಸ್ಪೋರ್ಟ್ ನ್ಯೂಟ್ರಿಯೆಂಟ್ಸ್. ನೋಡಿ, ನ್ಯೂಟ್ರಿಯೆಂಟ್ಸ್ಗಳನ್ನು ಸೆಲ್ ಒಳಗಡೆ ನ್ಯೂಟ್ರಿಯೆಂಟ್ಸ್ಗಳು ಹೋಗಲಿಕ್ಕೆ, ಆಲ್ಸೋ ಟು ಟ್ರಾನ್ಸ್ಪೋರ್ಟ್ ದಿ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಔಟ್ ಆಫ್ ದಿ ಸೆಲ್. ನ್ಯೂಟ್ರಿಯೆಂಟ್ಸ್ಗಳನ್ನು ಒಳಗೆ ಹೋಗಲಿಕ್ಕೆ, ಸೆಲ್ ಒಳಗಡೆ ಬರಲಿಕ್ಕೆ, ಮತ್ತು ಅಲ್ಲಿ ಸೆಲ್ ಒಳಗಡೆ ಇರುವಂಥ ಟಾಕ್ಸಿಕ್ ವೇಸ್ಟ್ ಪ್ರಾಡಕ್ಟ್ಗಳನ್ನು ಹೊರಗಡೆ ಹಾಕಲಿಕ್ಕೆ ಕೂಡ ಈ ಒಂದು ಸೆಲ್ ಮೆಂಬ್ರೇನ್ ತುಂಬ ಸಹಾಯಕಾರಿಯಾಗಿದೆ. ಸೊ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.